ಮೆಚ್ಚಿದೆನು ಮನಸಾರೆ ನಿನ್ನ ಭಕ್ತಿಗಾಗಿ ರಾಜೇಶ್ವರಿ. ಮತ್ತೆ ನೋಡು, ಕನಕಾದ್ರಿಯ ಇಂದ್ರಾದಿ ಶಾಪಿಮುಖದಿಂದ ಚಂಡಮಾರುತವೆಂಬ ಭಯಂಕರವಾದ ಬಿರುಗಾಳಿಗೆ ಸಿಲುಕಿ ಮೊರೆದೇಳುವ 2 ಪಾತಾಳ ಸರ್ಪಗಳೆಂಬ ಮೋಡಗಳ ಮಧ್ಯದಲ್ಲಿ ಕವಕವಿಸುತ್ತಿರುವ ಮಿಂಚುಗಳ ಹೆಣಿಗೆಯಂತೆ ಗಂಗಾ ಪ್ರವಾಹದಂತೆ ತನ್ನೆರಡು ಸೊಂಡಿಗಳ ಮಧ್ಯದಲ್ಲಿ ತುಂಬಿರುವ ಮುತ್ತುಗಳೆಂಬ ನೀರನ್ನು ಮೇಲಕ್ಕೆ ಸಿಗುತ್ತಿರುವ ಆ ನೀರಾಗಗಳು. ಹೌದು ರಾಜೇಶ್ವರ, ಆ ಮಾನಸ ಸರೋವರು ನನ್ನ ಬಿಟ್ಟು ಬಂದಿದ್ದ ಕಲ್ಯಾಣ ಮಂಟಪದ ಸೊಬಗನ್ನೇ ಧಿಕ್ಕರಿಸುತ್ತಿದೆ. ಅದೇ ಶಕ್ತಿ, ನಿನ್ನ ನೆಚ್ಚು ನೆಚ್ಚಿನ ಭಕ್ತಿಗಾಗಿ ಧರಿಸಿರುವ ಇದೊಂದು ರೂಪ. ಮೆಚ್ಚಿದನು ನಿನ್ನ ಭಕ್ತಿಗಾಗಿ ಮನಸಾರಿ. ಮತ್ತೆ ನೋಡು, ಭುವನೇಶ್ವರಿ, ಆ ಭಕ್ತಿಯಿಂದ ಬದಿಸಿದ ನೀನೋರ್ವಳಿ ಶಿವಭಕ್ತಿಯಾಗಿ. ಬಗ್ಗೆ ಭಾವಿಸಲಿಲ್ಲ ನೇನದು ಆದಿಪುರುಷನಾಗಿ ಅನಂತ ರೂಪವನ್ನು ಹೊತ್ತು ಮೆರೆದಿರುವ ಸ್ವಾಮಿ ನಿನ್ನ ನೆಲೆಯಲ್ಲಿ ಕಂಡವರಾದ ಸ್ವಾಮಿ. ನೀ ಕಾಣಲಿಲ್ಲವೇ ಪರಮೇಶ್ವರಿ? ಅಂದಿನ ದಿವಸ ಬಹು ವೈಭವದಿಂದ ನೀನು ಭಸ್ಮ ರುದ್ರಾಕ್ಷಿಗಳಿಂದ ಅಲಂಕಾರ ಭೂಷಿತರಾಗಿ ನನ್ನನ್ನು ಭಜಿಸಲು ನಾನಂತೆ ನಿನಗೊಂದು ರೂಪವನ್ನು ನಿನ್ನ ಪ್ರೇಮಕ್ಕಾಗಿ. ಹಾಗಾದರೆ ನಿಮ್ಮ ನಿಜ ರೂಪವನ್ನು ಕಾಣುವ ಬಗೆ ಹೇಗೆ ಶಂಕರ? ಆ ಭಕ್ತಿಯಿಂದಲ್ಲದೆ ಕಾಣಬಾರದ ನನ್ನ ನಿಜರು ಭಕ್ತಿಯಿಂದ ವರಿಸಿದಾತನಿಗೆ ಕೈಲಾಸವಾಸ ರಾಜೇಶ್ವರಿ.
ನಿಶ್ಚಯ ಸೌರ್ಯ ಸುದರ್ಶನವಿಂದು ರಥದ ಬಂಡೆಯ ಮೇಲೆ ತನ್ನ ಸಾಸಿರ ಕಿರಣಗಳನ್ನು ಚೆಲ್ಲುತ್ತಾ ಅದೆಷ್ಟು ಮರೀಚಿಕ ಜಲದಂತೆ ಒಳೆಯುತ್ತಿರುವುದು. ಎಷ್ಟಾದರೂ ಆತನಿಗೆ ಇನ್ನೂ ಈ ಸಹೋದರ ಸಹೋದರನನ್ನು ಬಣ್ಣಿಸಲು ಎಷ್ಟಾದರೂ ನೀನಲ್ಲವೇ ಸಹೋದರಿ ದೇವಿ. ನಿನ್ನ ಸಹೋದರನ ಬರುವಿಕೆಯನ್ನು ನೋಡುತ್ತಾ ಆ ಶಾಂತಿ ಪೀಠದ ಮೇಲೆ ಕುಳಿತುಕೊಳ್ಳೋಣ. ಚಕ್ರಧಾರಿ ನಿನಗೆ ಮಂಗಳವಾಗಲಿ. ಅಣ್ಣ, ಬಹು ಸಂಭ್ರಮದಿಂದ ಕೈಲಾಸಕ್ಕೆ ಬರಲು ಕಾರಣವೇ? ದಯಮಾಡಿ ಕುಳಿತುಕೊಳ್ಳಿ. ಸಹೋದರಿ, ಕಗ್ಗಲಿನಿಂದ ಕಠಿಣವಾದ ಕಲ್ಲನ್ನು ಪೀಠವೆಂತ ಹೇಳಿ ಕುಳ್ಳರಿಸುವೆಯ? ನಾನೇನು ಮಾಡಬೇಕ? ನೀನಾದರೂ ಲಕ್ಷ್ಮೀಪತಿ, ಸದಾ ಸ್ತ್ರೀ ಸಂಪತ್ತನ್ನು ನಾನು ಘಟಿಸುತ್ತಾ ನಿನ್ನ ಮನೆಯಲ್ಲಿ ನೀನು ಸುಖಿಯಾಗಿರಬೇಕು. ನನ್ನ ಪತಿಯಾದರೂ ನನ್ನನ್ನು ಈ ಗುಹೆ ನೆನೆಸಿ ಸದಾ ಭಕ್ತರ ಹುಡುಕಾಟದಲ್ಲಿ ಮನಬಂದಂತೆ ವರ್ತಿಸುತ್ತಿರುವನು. ಹೇಳು ಸುಖಿ, ಹೇಳು. ಇನ್ನೇನು ಹೇಳಬೇಕೋ ಅದೆಲ್ಲವನ್ನು ಹೇಳಿ. ಎಷ್ಟೇ ಆದರೂ ಅಣ್ಣ ತಂಗಿಯರ ಬಾಂಧವ್ಯವೇ ಬಾಂಧವ್ಯ. ಹೌದು ಸ್ವಾಮಿ, ಅಣ್ಣ ತಮ್ಮಂದಿರ ಬಾಂಧವ್ಯ ರಕ್ತ ಸಂಬಂಧದಿಂದ ಕೂಡಿತು. ಒಂದು ಸ್ತ್ರೀ ರಕ್ತವು ಎರಡು ದೇಹಗಳಲ್ಲಿ ಸಂಚರಿಸುವಾಗ ಅದನ್ನು ವರ್ಣಿಸಲು ಸಾಧ್ಯ. ಹಾಗಲ್ಲದೆ ತಂದೆಯ ಮನೆಯು ಸಿರಿ ಸಂಪತ್ತಿನಿಂದ ಮೆರೆಯುತ್ತಿದ್ದರೆ ಸ್ತ್ರೀಯರು ಲಗ್ನವಾದ ಮನೆಯನ್ನು ಅಲ್ಲಗೆಳೆಯುವುದು. ಅಣ್ಣ ತಮ್ಮಂದಿರನ್ನು ಕಂಡರೆ ಅರ್ಧಪ್ರಾಯ, ಅಪ್ಪ ಅಮ್ಮಂದಿರನ್ನು ಕಂಡರೆ ಊಟಪ್ರಾಯ, ತಂದೆಯ ಮನೆಗೆ ಹೋದರೆ ಪುರುಷಪ್ರಾಯ. ಅಲ್ಲದೆ ಪತಿಯ ಮನೆಯು ಪಂಚಪರುಷಿಗಳಿಂದ ನಿರ್ಮಿಸಿದರು. ಅವರು ಪತಿಯ ಮಂದಿರಕ್ಕಿಂತಲೂ ತಂದೆಯ ಮನೆಯೇ ಮೇಲೆಂದು ಹೊಗಳುವರು. ಎಷ್ಟಾದರೂ ಅದೊಂದು ಸ್ತ್ರೀಯರ ನೈಜವಾದ ತಂದೆಯ ಮನೆಯ ಸೌಭಾಗ್ಯ. ಯಾವ ಸೌಭಾಗ್ಯವಾದರೇನು? ನಿನ್ನ ಭಾಗ್ಯವೇ ಭಾಗ್ಯ. ಮಂಗಳಕರನಾದ ಈ ಪರಶುವನ್ನು ಕಹಿದಿರ ನೀನೇ ನಿತ್ಯ ಮಂಗಳೇ. ಹೇಗೆ ಸತಿ ನಿನ್ನ ಸಹೋದರನ ಮಾತನು? ನನ್ನ ಮಾತು ನನ್ನ ಭಾಗ್ಯ, ನಮ್ಮಿರುವರ ಬಾಂಧವ್ಯವೇನು ಭೂದೇಶ. ನಿನ್ನ ಮನೆಯೇ ಮನೆ, ನಿನ್ನ ನೋಟವೇ ನೋಟ. ಕನಕಮಯವಾದ ಪೀಠವನ್ನು ಕಲ್ಲೆಂದು ಹೇಳಿದ್ದು ಅಣ್ಣ ತಂಗಿಯರ ಸಲುಗೆಯ ಮಾತಾಗಿರುವುದು ಸರ್ವೇಶ್ವರ.
ಅದಾಗಿರಲಿ ಕ್ಷೀರಸೇನ, ನಿನ್ನ ಬರುವಿಕೆಯನ್ನು ನೋಡಿದರೆ ಏನೋ ಒಂದು ಕಾರ್ಯ ಗೌರವವನ್ನು ಸೂಚಿಸುತ್ತದೆ. ಆದರೂ ನಿನ್ನನ್ನು ನೋಡಿದ್ದಾಯಿತು. ದಕ್ಷ ಸುತೆಯರ ವಿವಾಹ ಮಂಟಪದಲ್ಲಿ ನೋಡಿದ ರಮ್ಯ ಆ ಬ್ರಹ್ಮದೇವನು ಇಲ್ಲಿಗೆ ಬಾರಲೇ ಇಲ್ಲವಲ್ಲ. ಅತ್ತ ನೋಡು ಜಗದೀಶ್ವರ, ಕನಕಾದ್ರಿಯ ತಪ್ಪಲಿನಲ್ಲಿ ಬ್ರಹ್ಮದೇವನು ಬಹು ಸಂಭ್ರಮದಿಂದ ಬರುತ್ತಿರುವರು. ಆಗಬಹುದು. ಸತ್ಯಲೋಕದಲ್ಲಿ ಸರ್ವರು ಕ್ಷೇಮದಿಂದ ಇರುವರೆ ನಮ್ಮನ್ನೆಲ್ಲ ಕಾರ್ಯದಲ್ಲಿ ಕ್ಷೇಮವಲ್ಲದೆ ಮತ್ತೇನು ಶಕ್ತಿ. ನಿರಂತರ ಮುಕ್ತಿಯಾದ ಪರಶುರನ ಕಣ್ಣು ಇಲ್ಲಿ ಕುಳಿತಿರುವ ನಾಡಿನ ಬೆಂಬಲವು ನಮಗಿರುವಾಗ ಸತ್ಯಲೋಕದಲ್ಲಿ ಸರ್ವದೋಷ ಕ್ಷೇಮದಿಂದಿರುವರು. ವೇದಪತಿ, ನೀವು ನಮ್ಮ ಕೈಲಾಸಕ್ಕೆ ಬರಲು ಕಾರಣವೇನು? ಕಾರಣವಿಲ್ಲದೆ ಕೈಲಾಸಕ್ಕೆ ಯಾರು ಬರಲಾದ ಪರಮಾತ್ಮ ನಿಮ್ಮ ಆಶೀರ್ವಾದವನ್ನು ಭವಾನಿಯ ಕರುಣೆಯನ್ನು ಪಡೆಯದೇ ಕರ್ತವ್ಯ. ಹಾಗಾದರೆ ನಿಮಗೆ ನನ್ನಿಂದಾಗಬೇಕಾದ ಕರ್ತವ್ಯವೇನು? ದೇವ, ಸುರಭೂಮಿಯು ಒಳಗಿನ ವಸ್ತುವಿನಂತೆ ಕಂಗಾಲಾಗಿ ಪರಿತಪಿಸುತ್ತಿರುವುದು. ಕೇಳಿ ಸದಾಶಿವ, ಪರಮೇಶ್ವರ,
ಬ್ರಹ್ಮದೇವರ ಮಾತು ನಿಶ್ಚಯ. ದೇವತೆಗಳು ಜಗತ್ತಿನ ಕಲ್ಯಾಣಕ್ಕಾಗಿ ದೇವಭೂಮಿಯಲ್ಲಿ ಶಿವಧರ್ಮವನ್ನು ಪ್ರತಿಷ್ಠೆ ಮಾಡಬೇಕೆಂದಿರುವರು. ಅವರಿಗೆ ತಮ್ಮ ಕರುಣಾಮೃತವೂ ಬೇಕಾಗಿರುವುದು. ಕೇಳಿದ್ಯಾ ಭಕ್ತರ ಭಿನ್ನಹವನ್ನು ಇದೇನು ನನಗೆ ಹೊಸದಲ್ಲದಿಲ್ಲ. ಬಹುದಿನಗಳಿಂದ ನರಳುತ್ತಿದ್ದ ರೋಗಿಯೊಬ್ಬ ಸಂಜೀವಿನಿಯನ್ನು ಹುಡುಕಿಕೊಂಡು ಹೊರಟಾಗ ಆ ಸಂಜೀವಿನಿ ಮುಂಗಾಲಿಗೆ ಹಿಡಿದು ಬಿದ್ದಂತಾಯಿತು. ಹಾಗಲ್ಲದೆ ಭಕ್ತರು ಅಮೃತ ದೇಹಿಗಳು, ಅವರಿಗೆ ಬಹುಬಂಧವಿಲ್ಲ. ಇಹದಲ್ಲಿ ಪರದಲ್ಲಿ ಕೈಲಾಸದಲ್ಲಿ ಆ ಭಕ್ತಿಯನ್ನು ಅರಿತವನೇ ಭಾಗ್ಯವಂತನು. ಅವರು ನಿನಗಿಂತಲೂ ನನಗೆ ಕರಹಿತರಾಗಿದ್ದಾರೆ. ನನಗಿಂತಲೂ ನಿಮಗೆ ಭಕ್ತರೇ ಕರಹಿತರಾದ ಮೇಲೆ ನೀವು ನನ್ನನ್ನೇ ವಿವಾಹವಾದ್ರಿ? ದೇವಿ, ಜಲದ ಮೇಲಿರುವ ತಾವರೆಯಂತೆ ನಿನ್ನನ್ನು ವಿವಾಹ ಮಾಡಿದನು. ನೀನರಿತಿಲ್ಲವೇ ರಾಜೇಶ್ವರಿ? ಭಕ್ತರಾದ ಶರಣಸತಿ ಲಿಂಗಪತಿ ಎಂಬ ವೇದದೋಷವನ್ನು. ಧನ್ಯರಾದ. ಹೌದು, ಅದಕ್ಕಾಗಿಯೇ ಸರವಣ ತೀರದಲ್ಲಿ ಶಿವಶಸ್ತ್ರ ಯಾಗವನ್ನು ಮಾಡುತ್ತಿರುವರು. ನೀವು ಅಲ್ಲಿಗೆ ದಯಮಾಡಿಸಿ ನಮ್ಮ ಅಗ್ರ ಪೂಜೆಯನ್ನು ಕೈಗೊಳ್ಳಬೇಕೆಂದು ಬೇಡಬೇಕು. ಪರಮೇಶ್ವರ ಪಟ್ಟಕ್ಕೆ ದಯ ಮಾಡಬೇಕೆಂದು ಬೇಡಿಕೊಳ್ಳಲು. ತಥಾಸ್ತು.
ಶಾಂತಿ ಇಲ್ಲವೇ ಕೈಲಾಸದಲ್ಲಿ ಚಂದ್ರಮ. ಈಗ ನೀನ ಶಾಂತವಾಗಿ ಕಮ್ಮಾರನ ಕಬ್ಬಿಣದ ಉರಿ ಜ್ವಾಲೆಯಿಂದ ಉರಿಯುತ್ತಿದ್ದರಿಂದ ಉದರಾಗ್ನಿಯು ಪರಮೇಶ್ವರನ ಪಾದಸ್ಪರ್ಶದಿಂದ ಶಾಂತವಾಗಿ. ನಿನಗಾಗಿದೆ ಈ ಪರಿಭವ ಯಾರಿಂದ ನಡೆಯಿತು? ಸ್ವಾಮಿ, ಇದೊಂದು ತಾನಾಗಿಯೇ ಸಂಭವಿಸಿದ ಆ ದಕ್ಷ ಬ್ರಹ್ಮನ ಶಾಪ. ದಯಮಾಡಿ ಕಾಪಾಡಬೇಕೆಂದು ಬೇಡುವೆವು. ಭಯಪಡಬೇಡ ಶ್ರೀಪತಿ. ನಿನ್ನನ್ನು ಧರಿಸುವೆನು ನನ್ನ ಜಗಾಜಗಾಗ್ರವಾದದಲ್ಲಿ. ಅಲ್ಲಿ ನಿನಗಾಗುವುದು ಸುಖ ಸಂಪತ್ತುಗಳು. ಅಲ್ಲದೆ ಈಗಲೇ ಖಂಡಿಸುವೆನು ದಕ್ಷ ಶಾಪ ವಿಮೋಚನೆಯನ್ನು. ಚಂದ್ರಮ, ನಿನ್ನ ಗಗನ ಮಾರ್ಗ ದಿನಚರಿಯ ಸಂಚಾರದಲ್ಲಿ ಪ್ರತಿಯೊಂದು ದಿನವೂ ಒಂದೊಂದು ಕಡೆ ಎತ್ತಿ ಶುಕ್ಲ ಪಕ್ಷದಲ್ಲಿ ಷೋಡಶ ಕಲಪೂರ್ಣ ಚಂದ್ರಮನಾಗಿ ಮೆರೆದು ವಿಖ್ಯಾತನಾದ. ಧನ್ಯನಾದನು ದಯಾಕರನ ದಿವ್ಯವಾಣಿಯಿಲ್ಲ. ವಿಷ್ಣು ಬ್ರಹ್ಮ ದೇವತೆಗಳು ಕಂಡಂತಾಯಿದೆ ಆ ದಕ್ಷ ಬ್ರಹ್ಮನು ಮಾಡಿದ ಮಹತ್ತರವಾದ ಕಾರ್ಯವನ್ನು. ದೇವ, ಆದರೂ ಪಾವನನಾದನೇ ಚಂದ್ರಮನು ನಿಮಗೆ ಈ ದರ್ಶನದಿಂದ. ದೇವ, ಪವಿತ್ರ ದೇವನ ವಿಶಾಲವಾದ ಮಸ್ತಕದ ಮೇಲೆ ಅಚಂದಿತವಾದ ಪದವಿಯನ್ನು ಗಳಿಸಿಕೊಂಡ ನಿಮಗೆ ಭಾಗ್ಯಶಾಲಿ. ಎರಡನೇದಾಗಿ ಒಂದೇ ಕಾಲದಲ್ಲಿ 3 ಮೂರ್ತಿಗಳ ದರ್ಶನವನ್ನು ಪಡೆದ ನಾನು ದಕ್ಷ ಶಾಪ ರಹಿತನಾದನು. ಭೂತೇಶ್ವರ, ಕಾಲ ಅತೀತವಾಯಿತು. ಸತ್ರುಪತಿಗೆ ಮಾಡಬೇಕೆಂದು ಬೇಡಿಕೊಳ್ಳುವೆನು. ಚಂದ್ರ, ನಿನಗೆ ಬರಲು ಕರೆ ಉಂಟು. ಆಜ್ಞಾ. ಧನ್ಯವಾದಗಳು. Bye.
ಕಳೆಯಿತು. ಶಂಕರನ ಚಂದ್ರಮನಿಗೆ ದಕ್ಷ ಬ್ರಹ್ಮನ ಶಾಪದಿಂದ ವಿಮೋಚನೆ ಮಾಡಿದರು. ಆದರೆ ದಕ್ಷ ಬ್ರಹ್ಮನು ತಾನೇ ಶಿವನೆಂದು, ಶಿವನು ತನ್ನ ಜಾಮಾತನೆಂದು ಭೃಗುವಿನೊಡನೆ ಸೇರಿ ಅಟ್ಟಹಾಸದಿಂದ ಮೆರೆಯುತ್ತಿರುವನು. ಈಗಾಗಲೇ ದೇವತೆಗಳೆಲ್ಲರೂ ಸುರಸತ್ರಯಾಗವನ್ನು ಮಾಡಿ ಪರಮೇಶ್ವರನಿಗೆ ಅಗ್ರ ಪೂಜೆಯನ್ನು ಕೊಡಬೇಕೆಂದು ಅಣೆ ಮಾಡುತ್ತಿರುವರು. ಇದಕ್ಕಾಗಿ ಬ್ರಹ್ಮನು ಸುದ್ದಿಯನ್ನು ತಂದಿರುವನು. ಈಗ ಶ್ರೀಮನ್ನಾರಾಯಣನು ಪರಮೇಶ್ವರನನ್ನು ಕರೆದುಕೊಂಡು ಶರವಣ ತೀರದಲ್ಲಿ ನಡೆಯುತ್ತಿರುವ ಸುರಸತ್ರ ಯಾಗಕ್ಕೆ ಭೃಗು ಋಷಿಯ ಆಶ್ರಮದ ಮಾರ್ಗವಾಗಿ ಹೊರಟಿರುವರು. ಪಾದದಲ್ಲಿ ಕಣ್ಣುಳ್ಳ ಭೃಗು ಋಷಿಯಾದರೂ ದಕ್ಷ ಬ್ರಹ್ಮನ ದುರಹಂಕಾರಕ್ಕಿಂತ ಸಹಸ್ರಾರು ಪಟ್ಟು ಹೆಚ್ಚಾಗಿ ತನಗೂ ಪಾದದಲ್ಲಿ ಕಣ್ಣುಗಳಿವೆ ಎಂದು ಮೆರೆಯುತ್ತಿರುವನು. ಇದರಿಂದ ಮುಂದೇನಾಗುವುದು ಅದನ್ನು ತಿಳಿದುಕೊಂಡು ನಾನು ಮುಂದಿನ ಕಾರ್ಯದಲ್ಲಿ ವರ್ತಿಸಬೇಕು. ಮಹಾದೇವ ಮಹಾದೇವ ಪ್ರಣವಸ
ಮುನಿಗಳಾದ ನಿಮಗೆ ತಿಳಿಯದೆ? ತಿಳಿದಿದ್ದರು ತಿಳಿದವು. ಮಕ್ಕಳು ಕಟ್ಟಾಡುವ ಕಟ್ಟಿಯಂತೆ ದೇವತೆಗಳು ಊಡಿರುವ ಅದೊಂದು ಆಟ. ಸ್ವಚ್ಛಯಾಗ ದೇವತೆಗಳು ಸತ್ರಯಾಗವೆಂದರೇನು, ದೇವತೆಗಳೆಂದರೇನು? ಸಣ್ಣ ಕಾಲುವೆಯನ್ನು ದಾಟಲು ಸಾಧ್ಯವಾದ ಕಾರಣಂತೆ ಸಂಭರಿಸಿದಂತಾಯಿತು ನಿನ್ನ ದೇವತೆಗಳ ಮನೋರಥ. ಮೃಗದೇವ, ಅಲ್ಲಿಗೆ ಜಗದೀಶ್ವರನಾದ ಪರಮೇಶ್ವರನ ಅಗ್ರ ಪೂಜೆಯನ್ನು ವಹಿಸುವಾಗ ಅದನ್ನು ಮಕ್ಕಳಾಟವೆಂದು ಭಾವಿಸಬಾರದು. ಅಲ್ಲದೆ ಅವನ ಕರುಣೆಗೆ ಪಾತ್ರರಾಗಿ ಅವನ ದಿವ್ಯ ರೂಪವನ್ನು ನೋಡಬಾರದು. ಪರದೇಶಿಯ ರೂಪಿನಲ್ಲಿ ನೋಡುವ ವಿಷಯಗಳೇನಿದೆಯೋ ಅದು ಮಾತಿಗಳಾದ ತಮ್ಮಿಂದಲೇ ಹೊರಬಿಡುತ್ತಿರುವುದು. ಆ ಈಶ್ವರನು ಪರದೇಶಿಯಾದರೆ ಅವನ ಕನ್ನಡಿಯು ದೊರಕುತ್ತಿರುವುದು. ಪರದೇಶಿಯ ರೂಪಿಲ್ಲ, ಜನನ ಮರಣಾದಿಗಳ ದುಃಖವಿಲ್ಲ. ಹಬ್ಬದ ದಿವಸ ಹಗಲಿರುಳು ಕೂಗಿ ಸುತ್ತುತ್ತಿರುವ ಬಾವಿಯ ರಾಟಿಯಂತೆ ಬಹು ಕಷ್ಟ ಸಂಧಿ ಸುತ್ತುತ್ತಿರುವ ವಿಷಮ ಸಂಸಾರದ ಅಂಗಿಲ್ಲ ಪರದೇಶಿಗೆ. ಯಕ್ಷ ದಿವ್ಯ ಕರ್ಮಗಳನ್ನು ಬಳಿದುಕೊಂಡು ಶೃಂಗಾರ ಭೂಷಿತನಾಗಿ ಮೆರೆಯಬೇಕೆಂಬ ಡಾಂಬಿಕನಂಗಿಲ್ಲ ಪರದೇಶಿ. ಪರದೇಶದ ಸುಖವನ್ನು ಬಯಸುವವರಿಗೂ ಪರಮೇಶ್ವರನು ಪರದೇಶಿಯಾಗಿ ಕಾಣಿಸುವ ಇರುವೆಯ ಕಣ್ಣಿಗೆ ಸಾಧುವಿಯೂ ಕೊಡಲಾದಂತೆ ಘೋಸ್ವಾದ ಕಿಲಾಟಲು ಕಲ ಕಣ್ಣಿಗೆ ಮೋಹ ಸಮುದ್ರವಾದಂತೆ ಸದಾ ಹೊರಗುಟ್ಟುವ ಕಪ್ಪೆಯು ಆಳದಿಂದ ಕಾಮಾವಿಗೆ ಬಿದ್ದು ಈ ದಾರಿ ಅದನ್ನೇ ಬ್ರಹ್ಮಾಂಡವೆಂದು ನಿನ್ನ ಪರಶಿವನು ನಿನಗೆ ಉತ್ತಮನೇ ಹೊರತು ಮಗನಲ್ಲ. ದೇವ ರಸದಲ್ಲಿ ಇಕ್ಷು, ವಿಷದಲ್ಲಿ ಆಲಾಲವೆಂಬಂತೆ ಹೆಸರಾಂತ ಪರಮೇಶ್ವರನನ್ನು ನಿರಾಕರಿಸಬಾರದು. ಕಾಲಾತೀತವಾಯಿತು, ನಾನಿನ್ನು ಹೊರಡುವೆನು. ಸತ್ರಯಾಗ ಸತ್ರಯಾಗವೆಂದರೇನು, ದೇವತೆಗಳೆಂದರೇನು? ಕಾವ್ಯಕ್ಕೆ ಕಣ್ಣೆಂದು ತಲೆಯನ್ನು ಸಾಲದೆಂದು ಒಂದು ಎಣ್ಣನ್ನು ನೋಡಲು ಹಲವಾರು ಕಣ್ಣುಗಳನ್ನು 4 ತಲೆಗಳನ್ನು ಧರಿಸಿರುವ ವೈದಿಕನಾದ ಬ್ರಹ್ಮ ತೆರೆಯ ಮರೆಯ ಸಾಂಗಡಿಯಂತೆ ಯಾವಾಗಲೂ ಕ್ಷೀರ ಸಮುದ್ರದಲ್ಲಿ ತಳತ್ವದಿಂದ ಬರೆದಿರುವನ ಇವರನ್ನು ಸತ್ರಯಾಗಕ್ಕೆ ಕರೆದುಕೊಂಡು ಹೋಗುವಂತೆ ಕರೆದುಕೊಂಡು ಎಂದು ಹೆಂಡತಿಯನ್ನು ಮೆಚ್ಚಿಸಲು ಸಾವಿರಾರು ಭುಜಗಳನ್ನು ಒಂದು ಕಾಲಕ್ಕೆ ತಕ್ಕಂತೆ ಎಂದು ಕುಣಿಯುವ ಆ ಪರಸ್ಪರನ್ನು ಅಗ್ರ ಪೂಜೆಗೆ ಕರೆದುಕೊಂಡು ಹೋಗುವುದು ಆ ಪರಶಿವನಿಗೆ ಅಡೆಯಲ್ಲಿ ಕಣ್ಣುಂಟು, ನನಗೆ ಪಾದದಲ್ಲಿ ಕಣ್ಣುಂಟು. ಆದ್ದರಿಂದ ಪರಶಿವನಿಗೆ ನಾನು ಸರಿ ಸಮಾನ. ಇನ್ನು ವಿಷ್ಣುವನ್ನು ವಿವೇಚಿಸದೆ ಎರಡನೇ ಮುಖ್ಯಾಗಿರುವುದು ಬ್ರಹ್ಮನಾದರೂ ಓರ್ವ ವೈದ ತತ್ಸ ಬ್ರಹ್ಮನೇ ಮೊದಲಾದವರು ನನಗೆ ಶಿಷ್ಯಂದಿರು. ಒಂದು ವೇಳೆ
ಅಲ್ಲಿ ಕಾಣುತ್ತಿರುವ ಸರೋವರದಲ್ಲಿ ಸ್ನಾನ ಮಾಡಿ ತನ್ನ ಕೆದುರಿದ ಮುಡಿಯನ್ನು ಒಣಗಿಸಬಹುದ ಭೂಗರ್ಭದ ಮೇಲೆ ಮಲಗಿರುವಳು ಏನೋ ಎಂಬಂತೆ ಅರ್ಧ ಶರೀರವೂ ಕಾಣುತ್ತಿದೆ. ಅತ್ತ ನೋಡು ಜನಾರ್ದನ, ಯಾವುದೋ ಒಂದು ಜಿಂಕೆಯು ಆ ಸರೋವರದಲ್ಲಿ ಸ್ನಾನ ಮಾಡಿ ಮಿಂದು ಹೀಗಾಡಿದ ಸಂತಾಪವನ್ನು ಸಹಿಸಲಾರದೆ ತನ್ನೆರಡು ಕಾಲುಗಳನ್ನು ಮುಂದಕ್ಕೆ ಚಾಚಿ ತನ್ನ ಸುಂದರವಾದ ನಿಡುನೋಟದಿಂದ ಮತ್ತೆರಡು ಕಾಲುಗಳನ್ನು ಕಣ್ಣಿನ ಪಕ್ಕದಲ್ಲಿರಿಸಿ ಕಣ್ಣನ್ನು ಬಸರಿಸಿ ವೈರಿಗಳಾದ ಕಿರಾತರನ್ನು ನೋಡುತ್ತಿರುವುದೋ ಏನೋ ಎಂಬಂತೆ ಕಾಲಲ್ಲಿ ಅಂಟಿಕೊಂಡು ಪ್ರಜ್ವಲಿಸುವ ಕಣ್ಣಿನಿಂದ ಕೂಡಿದ ಅರ್ಧ ಶರೀರವು ಅತ್ಯಾಶ್ಚರ್ಯಕರವಾಗಿ ಕಾಣುತ್ತಿದೆ. ಸದಾಶಿವಮೂರ್ತಿ, ಈ ಪ್ರಪಂಚದಲ್ಲಿ ನಿನಗೆ ಆಶ್ಚರ್ಯಕರವಾದ ಸಂಗತಿಯೇನಿರುವುದು? ಆ ಮರದಡಿಯಲ್ಲಿ ಮಲಗಿರುವವನು ಮಹರ್ಷಿಯಾದ ಭೃಗುದೇವನಲ್ಲವೇ? ಅದು ನನಗೂ ತಿಳಿದಿರುವುದು ಜನಾರ್ದನ. ಆದರೆ ಕಾಡಿನಲ್ಲಿ ವಿಹರಿಸುವ ಗಂಭೀರವಾದ ಸಿಂಹವು ಆನೆಯ ಮಸ್ತಕವನ್ನು ಬಡಿದು ಸಾಕಾಗಿ ಒಂದು ವೃಕ್ಷದಡಿಯಲ್ಲಿ ದಕ್ಷತೆಯಿಂದ ಮಲಗಿರುವಂತೆ ಎಷ್ಟು ಗರ್ವದಿಂದ ಮಲಗಿರುವನು ಆ ಭೃಗುದೇವ. ಸರ್ವೇಶ್ವರ, ಗರ್ವವೇ ರೂಪಾಕಾರವಾಗಿ ರೂಪವೆತ್ತಿ ರೂಪಾಕಾರವಾದ ಅಹಂಕಾರ ದೇವತೆಯೊಡನೆ ಸರಸವಾಡುತ್ತಿರುವನ ಆ ಭೃಗುದೇವ. ಹೇಗಾದರೂ ಆಗಲಿ ಎಚ್ಚರಿಸುವೆನು. ಎಚ್ಚರವಾಯಿತೆ ಭೃಗುದೇವ. ಎಚ್ಚರ
ಚಿಕ್ಕವರು ನಿಮ್ಮ ಕಾಪುದು ತಿಳಿಯದು. ಅದಿರಲಿ, ಬಹು ಸಂಭ್ರಮದಿಂದ ಎಲ್ಲಿಗೆ ಹೋಗುತ್ತಾ ಇಲ್ಲಿ ಬಂದು ಕುಳಿತಿರುವಿ? ಭೃಗುದೇವ, ದೇವಗಂಧರ್ವರು ಶರವಣ ತೀರದಲ್ಲಿ ಜಗತ್ತಿನ ಕಲ್ಯಾಣಕ್ಕಾಗಿ ಶಿವಸತ್ರ ಪೂಜೆಯನ್ನು ಮಾಡುತ್ತಿರುವರು. ಆ ಯಾಗದ ಅಗ್ರಪೂಜ ದೇವನಾದ ಸಾಂಬಶಿವ ಮೂರ್ತಿಯನ್ನು ಕರೆದುಕೊಂಡು ಹೋಗುತ್ತಿದ್ದೆನು. ಹೀಗೆ ಈ ಮಾರ್ಗದಲ್ಲಿ ತಮ್ಮ ದರ್ಶನವಾಯಿತು. ನಿಮ್ಮನ್ನು ಎಚ್ಚರಿಸಿ ಆಯಾಸವನ್ನುಂಟು ಮಾಡಿದ ಗರ್ಭವೇ ಸೇರಲಿರುವ ಗೌರಿಪತಿಯೊಡನೆ ಇಲ್ಲಿಗೆ ಬಂದು ಕುಳಿತೆನು. ನಿಮ್ಮನ್ನು ಎಚ್ಚರಿಸಿ ಆಯಾಸವನ್ನುಂಟು ಮಾಡಿದ ಋಣವನ್ನು ತೀರಿಸಲು ಎಲ್ಲಿ ನಿಮ್ಮ ಚರಣವನ್ನು ಒತ್ತಿ ಮುಂದೆ ಹೋಗುವೆನು. ಬಹಳ ಸಂತೋಷ, ಬಹಳ ಸಂತೋಷ. ಮೆಚ್ಚಿದೆ ಲಕ್ಷ್ಮೀಸ. ನನ್ನ ಪಾದಾಂಗುಲಿಯ ನೇತ್ರವನ್ನು ಕಂಡು ನೀ ಧನ್ಯನಾಗಿರು. ಶಿವನ ಅಡಗಟ್ಟಿದ್ರು ಮಿಗಿಲಾದರೂ ನನ್ನ ಪಾದಾಂಗುಲಿಯ ನೇತ್ರವು ಅದನ್ನು ಸ್ಪರ್ಶಿಸಿ ನೀನು ಧನ್ಯನಾಗಿರುವೆ. ಸದಾಶಿವ ಮೂರ್ತಿಯ ನೀನೇಕೆ ಮೌನವಾಗಿ ಕುಳಿತಿರುವೆ? ಮೌನವಲ್ಲದೆ ನಿನ್ನೊಡನೆ ಮಾತೇನು ಋಷಿ? ಹಾಗಾದರೆ ನೀನು ನನ್ನೊಡನೆ ಮಾತನಾಡುವುದಿಲ್ಲವೇ? ಇಲ್ಲ, ಈ ಸದಾಶಿವ ಮೂರ್ತಿಯು ಯಾವಾಗಲೂ ನಿನ್ನಂತಹ ವಿವೇಕರಹಿತನೊಡನೆ ಮಾತನಾಡುವುದಿಲ್ಲ. ಹಾಗಾದರೆ ನೀನು ಬುರುಜಾಡಲು ಇಲ್ಲಿ ಕುಳಿತಿರುವ ಲಕ್ಷ್ಮೀಸ ನಾನು ವಿವೇಕರಹಿತರೆ? ಅದನ್ನು ನೀನೇ ವಿವೇಚಿಸಬೇಕು ಋಷಿ. ಕೇಳು, ಕಾಡಿನಲ್ಲಿ ದಟ್ಟವಾಗಿ ಬೆಳೆದಿರುವ ಬಿದಿರುಗಳು ಒಂದಕ್ಕೊಂದು ದಿಕ್ಕಾಡಿ ಅದರಿಂದ ಉಂಟಾದ ಅಗ್ನಿಯು ಇಡೀ ಕಾಡನ್ನೇ ದಹಿಸುತ್ತದೆ. ವಿಷಯಾನಂದಗಳು ನಿನ್ನ ಜೀವಾತ್ಮನ ಪೊರೆಯ ಮೇಲೆ ಭಯಂಕರವಾದ ಹಾವಿನ ಮೈಬಣ್ಣವನ್ನು ಮುಚ್ಚುವ ಉತ್ತದ ಮಣ್ಣಿನಂತೆ ದಿನೇ ದಿನೇ ನಿನ್ನ ರಾಜಸ ಗುಣಗಳೆಂಬ ಅಹಂಕಾರವು ನಿನ್ನ ಮೈಬಣ್ಣವನ್ನು ಮುಚ್ಚುತ್ತದೆ. ಯಾವಾಗಲೂ ಮಮತೆಯಿಂದ ತರಗೆಲೆಯನ್ನು ತಿನ್ನುವ ಮೇಕೆಯು ತುಪ್ಪದ ಸವಿಯನ್ನು ಬಲ್ಲದೆ. ಮಹಾತ್ಮ ಭೃಗುಷಿ ಎಂದು ಹೆಸರಾಂತ ನಿನ್ನ ಅಹಂಕಾರವು ಎಲ್ಲವನ್ನು ಕಡಿದ ಎಬ್ಬನಿಯು ಕಬ್ಬನ್ನು ವಹಿಸಿದಂತಾಯಿತು. ನಿನ್ನಾತ್ಮನಲ್ಲಿ ಆತ್ಮ ಯಾರೆಂಬುದನ್ನು ವಿಚಾರಿಸಿ ಧರ್ಮಕ್ಕೆ ಶಿರವಾಗಿ ಸುದ್ದಿಯಾಗಿ ಮಾಡು. ನೋಡು, ನಿನ್ನಿಂದ ಕೇಳಿಕೊಳ್ಳಬೇಕಾಗಿಲ್ಲ. ನಿನ್ನ ಕೊಟ್ಟು ನಿನ್ನ ನೀವಿರುವರು ಒಂದೇ ಸಂಕಲ್ಪವನ್ನು ಇಟ್ಟುಕೊಂಡು ನನ್ನಲ್ಲಿ ವೈರತ್ವವನ್ನು ಸಾಧಿಸಲು ಬಂದಿರುವಿರಿ. ನಿನ್ನ ಸದಾಶಿವ ಮೂರ್ತಿಯೊಡನೆ
ಆದರಲ್ಲೇ ಹೆಣ್ಣು ಕಳಚಿ ಬೀಳುವುದೇ. ಹೊರಡುವೆನು ಒಂದೆರಡು ಗಳಿಗೆಯಲ್ಲಿ. ಬಾ ಕೌಸ್ತುಭರಾಜ, ತಡು ಮಾಡಬೇಡ. ನಿನ್ನ ಕಾರ್ಯದಲ್ಲಿ ಹರಿವಿಲ್ಲ ಈ ಭೃಗುಋಷಿ.